ಬಂದಾಗುತ್ತಾ ಕನ್ನಡದ ಬಿಗ್ ಬಾಸ್ ಸೀಸನ್ 12. ಬಿಗ್ ಬಾಸ್ ಸೀಸನ್ 12ಗೆ ಆರಂಭದಲ್ಲಿಯೇ ವಿಘ್ನ ಶುರುವಾಗಿರುವಂತದ್ದು. ಬಂದಾಗುತ್ತಾ ಕನ್ನಡದ ಬಿಗ್ ಬಾಸ್ ಸೀಸನ್ 12. ಬಿಗ್ ಬಾಸ್ ಸೀಸನ್ 12ಗೆ ಆರಂಭದಲ್ಲಿಯೇ ಈಗ ವಿಘ್ನಗಳು ಶುರುವಾಗಿರುವಂತದ್ದು. ಶೂಟಿಂಗ್ ನಡೆಯುವಂತ ಸ್ಟುಡಿಯೋ ಬಂದ್ಗೆ ಸೂಚನೆಯನ್ನ ಕೊಟ್ಟಿದ್ಯಾ? ಹಾಗಾದ್ರೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಜಾಲಿವುಡ್ ಸ್ಟುಡಿಯೋ ಬಂದ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾಲಿನ್ಯ ನಿಯಂತ್ರಣ ಕಾಯ್ದೆ ಉಲ್ಲಂಘನೆ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಮನರಂಜನಾ ಪಾರ್ಕ್ಗೆ ವಿದ್ಯುತ್ ಸ್ಥಗಿತಕ್ಕೂ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಸ್ಕಾಂಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶನವನ್ನ ಮಾಡಿದೆ. ಮೊನ್ನೆ ತಾನೇ ಶುರುವಾದಂತಹ ಬಿಗ್ ಬಾಸ್ಗೆ ಈಗ ಕಂಟಕ ಶುರುವಾಗಿರುವಂತದ್ದು. ಬಿಗ್ ಬಾಸ್ ಸೀಸನ್ 12ಗೆ ಆರಂಭದಲ್ಲಿಯೇ ವಿಘ್ನಗಳು ಶುರುವಾಗಿದೆ. ಶೂಟಿಂಗ್ ನಡೆಯುವಂತ ಸ್ಥಳವನ್ನ ಬಂದ್ ಮಾಡ್ತಾರೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿದಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಸಿಕ್ಕಿದೆ. ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ನೋಟಿಸ್ ಅನ್ನ ನೀಡಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋ ಬಂದ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮೊನ್ನೆ ತಾನೇ ಶುರುವಾಗಿತ್ತು ಬಿಗ್ ಬಾಸ್ 12. ಭರ್ಜರಿ ವೀಕ್ಷಣೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಶಾಕ್ ಕೂಡ ಎದುರಾಗಿರುವಂತದ್ದು. ಜಾಲಿವುಡ್ ಸ್ಟುಡಿಯೋ ಬಂದ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಬಿಗ್ ಬಾಸ್ ಸೀಸನ್ 12 ಮೊನ್ನೆ ತಾನೇ ಶುರುವಾಗಿದೆ. ಇದರ ಬೆನ್ನಲ್ಲೇ ಈಗ ಬಂದ್ ಆಗುತ್ತೆ ಅನ್ನುವಂತಹ ಸೂಚನೆ ಕೂಡ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷಾ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿ ವರ್ಷ ಕೂಡ ಸಾಕಷ್ಟು ವಿಭಿನ್ನವಾದಂತಹ ಒಂದು ವಿಚಾರಗಳ ಮುಖಾಂತರವಾಗಿ ಚರ್ಚೆ ಆಗ್ತಿರುವಂತಹ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ಹೇಳುವಂತದ್ದಾದ್ರೆ ಎಲ್ಲೊಂದ್ ಕಡೆ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಉಲ್ಲಂಘನೆ ಮಾಡುವಂತಹ ಒಂದು ಆರೋಪದಿಂದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡೆಯಿಂದ ನೋಟಿಸ್ ಅನ್ನ ಜಾರಿ ಮಾಡುವಂಥದ್ದು ಬಿಗ್ ಬಾಸ್ಗೆ. ತದನಂತರದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ನೀರಿನ ಒಂದು ಏನು ವೇಸ್ಟ್ ಆಗ್ತಿರುವಂತಹ ವಿಚಾರವಾಗಿರ್ಬಹುದು, ಮತ್ತೆ ಅಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕೂಡ ಕೆಲವೊಂದ್ ಕಡೆ ಒಂದು ಕೆಲವು ವಿಚಾರಗಳಲ್ಲಿ ಬಿಗ್ ಬಾಸ್ ರೀತಿ ಒಂದು ಉಲ್ಲಂಘನೆ ಮಾಡ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿರೀಕ್ಷೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಮನರಂಜನಾ ಪಾರ್ಕಿಗೆ ವಿದ್ಯುತ್ ಸ್ಥಗಿತಕ್ಕೂ ಕೂಡ ಒಂದು ಸೂಚನೆ ನೀಡುವಂತದ್ದು. ಯಾಕಂದ್ರೆ ಬೆಸ್ಕಾಂ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸೊ ಈ ಒಂದು ವಿಚಾರವಾಗಿ ಕೂಡ ಅಲ್ಲಿ ಕೆಲವೊಂದಿಷ್ಟು ನೋಟಿಸ್ ಅನ್ನ ಜಾರಿ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ನಿರೀಕ್ಷಾ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡದೇ ಇರೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನ ಯಾಕೆ ತೆಗೆದುಕೊಳ್ಳಲಿಲ್ಲ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಖಂಡಿತವಾಗ್ಲು. ಯಾಕಂತಂದ್ರೆ ಒಂದು ಕಾರ್ಯಕ್ರಮ, ಒಂದು ಬಿಗ್ ಬಾಸ್ ಶೋ ಅಂತಂದ್ರೆ ತನ್ನದೇ ಆದಂತಹ ಒಂದಿಷ್ಟು ನಿಯಮಗಳಿರ್ತದೆ. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಏನು ಮಾಲಿನ್ಯ ನಿಯಂತ್ರಣ ಇರಬಹುದು ಮತ್ತು ಬೆಸ್ಕಾಂ ನಿಯಂತ್ರಣ ಇರಬಹುದು, ಬೆಸ್ಕಾಂ ವಿಚಾರವಾಗಿರ್ಬೋದು, ಎಲ್ಲವೂ ಕೂಡ ಒಂದು ಶೋ ಅಂತ ನಂತರದಲ್ಲಿ ವಾಹಿನಿಯ ಮುಖಾಂತರ ಕೂಡ ಈ ಒಂದು ವಿಚಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಎಲ್ಲೋ ಒಂದ್ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ನೋಡಿದಾಗ, ಈ ಒಂದು ಉಲ್ಲಂಘನೆ ಮಾಡುವಂತದ್ದನ್ನ ನೋಡಿದಾಗ ಯಾವುದೇ ರೀತಿಯಾದಂತಹ ಒಂದು ಪೂರ್ವ ಕ್ರಮಗಳನ್ನ ತಗೊಂಡಿಲ್ಲ ಅಂತ ಹೇಳ್ಬೋದು ನಿರೀಕ್ಷಾ. ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಬಂದಾಗುತ್ತಾ ಕನ್ನಡದ ಬಿಗ್ ಬಾಸ್ ಸೀಸನ್ ಕಾದ್ ನೋಡ್ಬೇಕಿದೆ. ಮೊನ್ನೆ ತಾನೇ ಬಿಗ್ ಬಾಸ್ 12 ಶುರುವಾಗಿತ್ತು. ಈಗ ಆರಂಭದಲ್ಲಿ ವಿಘ್ನಗಳು ಶುರುವಾಗಿರುವಂತದ್ದು. ಶೂಟಿಂಗ್ ನಡೆಯುವಂತ ಸ್ಟುಡಿಯೋ ಬಂದ್ಗೆ ಸೂಚನೆಯನ್ನ ಕೊಟ್ಟಿದೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ನೋಟಿಸ್ ಅನ್ನ ಕೊಟ್ಟು ಶಾಕ್ ಅನ್ನ ನೀಡಿದ್ದಾರೆ ಅಧಿಕಾರಿಗಳು. ಜಾಲಿವುಡ್ ಸ್ಟುಡಿಯೋ ಬಂದ್ಗೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮನರಂಜನಾ ಪಾರ್ಕ್ಗೆ ವಿದ್ಯುತ್ ಸ್ಥಗಿತಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಸ್ಕಾಂಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ದೇಶನ ಕೊಟ್ಟಿರುವಂತದ್ದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸದಿಲ್ಲದಕ್ಕೆ ನೋಟಿಸ್ ಅನ್ನ ಕೊಟ್ಟಿದೆ. ಸರಿಯಾದ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡದಂತ ಹಿನ್ನೆಲೆಯಲ್ಲಿ ಈ ನೋಟಿಸ್ ಜಾರಿಗೊಳಿಸಿದೆ. ಜಾಲಿವುಡ್ ಸ್ಟುಡಿಯೋ ಬಂದ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ಕೊಟ್ಟಿರುವಂತದ್ದು. ಅನುಮತಿ ಪಡೆಯದೆ ಮನರಂಜನಾ ಪಾರ್ಕ್ ಅನ್ನ ಓಪನ್ ಮಾಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಕಾಯ್ದೆಗಳನ್ನ ಉಲ್ಲಂಘನೆ ಕೂಡ ಮಾಡಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು.